ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಳ್ಳೆ ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೀನಿ. ಯೂಶಲಿ ನಾವು ದೋಸೆ ಮಾಡಬೇಕು ಅಂತ ಅಂದಾಗ ಈ ಥರ ಅಕ್ಕಿ ನೆನೆಯಕ್ಕೆ ಹಾಕ್ತೀವಿ. ಅದ್ರ ಜೊತೆ ಒಂದು ಹೆಲ್ತಿ ಐಟಮ್ನ ಆ್ಯಡ್ ಮಾಡೋದು ಹೇಗೆ, ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ, ಕಲರ್ ಕೂಡ ಬರುತ್ತೆ. ಸೊ ಇದನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ನಮ್ಮಿಬ್ರಿಗೋಸ್ಕರ, ನನಗೂ ಮತ್ತು ವಂಶಿಗೋಸ್ಕರ ಮಾಡ್ಕೊಳ್ಳೋದ್ರಿಂದ ಬರೀ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 7 to 8 hours ನೆನೆಯಕ್ಕೆ ಬಿಟ್ಬಿಡೋಣ. ಸೊ ಇದೇ ನೋಡಿ ನಮ್ಮ ಹೆಲ್ತಿ ಐಟಮ್. ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಈ ಥರ ತೊಳೆದು ಒಂದು ನೈಟ್ ನೆನೆಯಕ್ಕೆ ಇಟ್ಟಿದ್ದೆ. ಸೊ ಈ ಥರ ನೆಂದಿದೆ, ಮೊಳಕೆ ಹಾಕಕ್ಕೆ ಬಿಡೋಣ ಒಂದಿನ. ನೋಡಿ ಮೊಳಕೆ ಕೂಡ ಆಗಿದೆ. ಸೊ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ದೋಸೆಗೆಲ್ಲ ಹೇಗೆ ರುಬ್ತೀರೋ ಅದೇ ಥರ ಇದನ್ನು ತುಂಬ ಸ್ಮೂತಾಗಿ ದೋಸೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋ ಥರ ಇದನ್ನು ಕೂಡ ಅಷ್ಟೇ ಸ್ಮೂತಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ದೋಸೆಗೆ ಅಕ್ಕಿ ಹಾಕ್ತೀವಿ. ಈಗ ರೈಸ್ ಕೂಡ ಅಕ್ಕಿ, ದೋಸೆ ಕೂಡ ಅಕ್ಕಿಯಿಂದನೇ ಮಾಡಿರ್ತೀವಿ ಅಲ್ವಾ. ಈ ಥರ ಮಕ್ಕಳು ಕಾಳುಗಳೆಲ್ಲ ತಿನ್ನಲ್ಲ, ಯೂಶಲಿ ಬೇಡ ಅಂತ ಹೇಳ್ತಾರೆ. ಸೊ ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗಲ್ಲ. ರೈಸ್ ಜೊತೆ ಒಳ್ಳೆ ಪ್ರೋಟೀನ್ ಕೂಡ ಹೋಗುತ್ತೆ, ಒಳ್ಳೆ ಕಾಳಿನ ಅಂಶಗಳು ಜೊತೆಗೆ ಹೋಗುತ್ತೆ ಅಲ್ವಾ. ಇದು ಮಕ್ಕಳಿಗೂ ಕೊಡ್ಬೋದು, ಮಕ್ಕಳಿಗಂತೂ ಗೊತ್ತೇ ಆಗಲ್ಲ, ತುಂಬ ಇಷ್ಟಪಡ್ತಾರೆ. ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ವ್ಯತ್ಯಾಸಗಳು ಕಾಣಲ್ಲ. ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಸ್ಮೂತಾಗಿ ಒಂದು ಬ್ಯಾಟರ್ ಥರನೇ ರೆಡಿಯಾಗಿದೆ. ಈಗ ದೋಸೆ ಹಿಟ್ಟಿನ ಜೊತೆ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಹೇಳಿದ್ನಲ್ವ, ಕಲರ್ ಥರ ಏನೂ ಚೇಂಜ್ ಆಗಲ್ಲ ಅಂತ. ಅದು ಮಿಕ್ಸ್ ಮಾಡ್ಕೊಂಡಿದ ಮೇಲೂ ನೋಡಿ ವೈಟ್ ಕಲರೇ ಇದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಈ ಫುಡ್ನ ಯಾರು ಡಯಟ್ ಮಾಡ್ತಾಯಿದ್ದಾರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳೋರು ಕೂಡ ಈ ಫುಡ್ಡನ್ನು ತಗೋಬೋದು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತೀರ, ಅಲ್ಲೂ ಅಂಟ್ಕೋತಾನೂ ಇಲ್ಲ. ಸೊ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ ನಮ್ಮ ದೋಸೆ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಆಗಿ, ಬ್ರೌನ್ ಕಲರ್ ಆಗಿ. ಸೊ ಇವತ್ತು ದೋಸೆ ಜೊತೆ ನಾನು ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊಂಡಿದ್ದೆ.